ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಹನುಮ ಜಯಂತಿಯ ಶುಭಾಶಯಗಳು. ಎಲ್ಲರೂ ಹೇಗೆ ಆಚರಣೆ ಮಾಡಿದ್ರಿ ಹನುಮ ಜಯಂತಿ? ನೋಡಿ, ನಮ್ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ಅಂತಲೇ ಹೇಳ್ಬೋದು. ಇದೊಂದು ಮುತ್ತರಾಯ ಸ್ವಾಮಿ ದೇವಸ್ಥಾನ. ಸೊ ನಾನು ಬೇಗ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಟೆಂಪಲ್ಗೆ ಹೋಗೋಣ, ಫ್ರೀಯಾಗಿದ್ದೀನಿ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ಆಸೆ ಆಯಿತು. ಸೊ ಬೇಗ ಕೆಲಸ ಮುಗಿಸಿ ಬಂದೆ. ನೋಡಿ, ಮುತ್ತರಾಯ ಸ್ವಾಮಿ ದೇವಸ್ಥಾನ. ನಾವು ಹೋದಾಗ ತುಂಬ ಜನ ಕಡಿಮೆ ಇದ್ದರು. ಎಷ್ಟು ಚೆನ್ನಾಗಿ ನಾನು ನಿಮ್ಗೆ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ. ಜನಗಳೆಲ್ಲ ಕಡಿಮೆ ಇದ್ದಾರೆ. ಇಂಥ ಕಡೆ ಹೋದರೆ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಬೋದು. ಒಂದು ಸಮಾಧಾನ ಇರುತ್ತೆ. ಹೋದಾಗ ಕುತ್ಕೊಳ್ಳೋಣಪ್ಪ, ನೋಡೋಣ ಇನ್ನೊಂದು ಸತಿ ದೇವರು ಅನ್ನೋ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನಮ್ಮ ಮನೆಗೆ ಒಂದು 1.5 ಕಿಲೋಮೀಟರ್ ಇರಬೇಕಷ್ಟೇ. ಇಷ್ಟೊಂದು ಚೆನ್ನಾಗಿ ಮಾಡ್ತಾರಾ ಇಲ್ಲಿ ಅನ್ನಿಸ್ಬಿಡ್ತು ನನಗೆ. ಪ್ರತಿ ವರ್ಷ ಮಾಡ್ತಾರೆ. ಯಾಕಂದರೆ ನಾನು ಯಾವ ವರ್ಷವೂ ಹೋಗಿ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವರ್ಷವೇ ಹೋಗಿದ್ದು. ನಾನು ಕೂಡ ಸ್ವಲ್ಪ ಫ್ರೀ ಇದ್ದೆ ಅಂಥೇಳಿ ಹೋಗಿ ಬಂದೆ. ತುಂಬ ಚೆನ್ನಾಗಿದೆ. ರೋಡಿಗೆ ಹತ್ತಿರನೇ ಇದೆ, ರೋಡ್ ಪಕ್ಕದಲ್ಲೇ ಇರೋದಿದು. ತುಂಬ ಜನ ಎಲ್ಲ ಇಲ್ಲಿ ಹೋಗಿ ತಾಯ್ತ ಎಲ್ಲ ಹಾಕಿಸ್ಕೊಳ್ತಾರೆ. ಮಕ್ಕಳು ಹುಷಾರು ತಪ್ಪಿದ್ರೆ ನಾನು ಕೂಡ ನನ್ನ ಮಗಳಿಗೆ ಹಾಕಿಸ್ತಿರ್ತೀನಿ. ಜ್ವರ ಏನಾದರೂ ಬಂತು, ಜ್ವರ ಬಿಟ್ಟಿಲ್ಲ ಅಂತಂದರೆ ನಾನು ಅಲ್ಲಿ ಹೋಗಿ ಹಾಕ್ಸಿದ ತಕ್ಷಣ ಅವಳು ಕೂಡ ಹುಷಾರಾಗ್ತಾಳೆ. ಅದೆಲ್ಲ ನಮ್ಮ ಒಂದು ನಂಬಿಕೆ ಅಂತ ಹೇಳ್ಬೋದು. ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಬೆಳಗ್ಗೆ 3:30ಯಿಂದ ಕೂಡ ಪೂಜೆ ಇತ್ತಂತೆ, ಅಭಿಷೇಕ ಮತ್ತು ಹೋಮ ಎಲ್ಲ ಮಾಡಿದ್ರಂತೆ. ಸೊ ನಾವು ಹೋದಾಗ ಅಲಂಕಾರ ಎಲ್ಲ ನಡೀತಾ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಸಖತ್ ಇಷ್ಟ ಆಯಿತು ನನಗೆ. ನೋಡಿ, ಜನನೇ ಇರಲ್ಲ ಇವಾಗ. ಎಷ್ಟೊಂದು ಜನ ಬಂದುಬಿಟ್ರು. ಸಡನ್ನಾಗಿ ಅಷ್ಟೊಂದು ಜನ ಬಂದುಬಿಟ್ರು. ತುಂಬ ಕೆಳಗಡೆ ಎಲ್ಲ ತುಂಬಾ ಜನ ಇದ್ದರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ನೀವು ಎಲ್ಲರೂ ಹೇಗೆ ಆಚರಣೆ ಮಾಡಿದ್ರಿ ಹನುಮ ಜಯಂತಿನ ಅಂತ ಹೇಳಿ. ಮತ್ತು ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಇಲ್ಲಿ ಇದು ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ಇಲ್ಲಿ ಪೂಜೆಯನ್ನು ಏನೇನು ಮಾಡಿದ್ರು ಅಂದರೆ, ಅಷ್ಟೋತ್ತರಗಳನ್ನೆಲ್ಲ ಹೇಳಿ ಪೂಜೆ ಮಾಡಿದ್ರು. ಮತ್ತು ಅಷ್ಟೋತ್ತರ ಎಲ್ಲ ಹೇಳಿ ಪೂಜೆ ಮಾಡಿದ್ರು. ಮತ್ತು ಹನುಮಾನ್ ಚಾಲೀಸ್ ಹೇಳಿದ್ರು ಫ್ರೆಂಡ್ಸ್. ನಾನು ಕೂಡ ಮನೆಯಲ್ಲಿ ಹನುಮಾನ್ ಚಾಲೀಸ್ ಹೇಳ್ಕೊತಾ ಇರ್ತೀನಿ. ಅದು ಹೇಳಿದ್ರೆ ಏನೋ ಒಂಥರ ಧೈರ್ಯ ಅಂತ ಅನ್ಬೋದು. ಏನೋ ನಾವು ನೊಂದ್ಕೊಂಡಿರ್ತೀವಿ, ಬೇಜಾರಾಗಿರ್ತೀವಿ, ಅವಾಗ ಏನೋ ಒಂದು ನಮಗೆ ಬೆಂಬಲ ಸಿಗೋ ಥರ ಆಗುತ್ತೆ. ಆ್ಯಕ್ಚುಲಿ ಇದು ನಮ್ಮ ಮನಸ್ಸಿನ ಒಂದು ಮಾತಿರ್ಬೋದು. ನನಗೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದ್ರಿಂದ ನನಗೊಂದು ರೀತಿ ಸಮಾಧಾನ, ಧೈರ್ಯ ನನಗೆಲ್ಲ ಸಿಗುತ್ತೆ. ಯಾಕಂದರೆ ಅದು ನಮ್ಮ ಆಂಜನೇಯ ಸ್ವಾಮಿ ಪವರ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಎಲ್ಲೆಲ್ಲಿ ಹೋಗಿದ್ರಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಹನುಮ ಜಯಂತಿ ಹೇಗಿತ್ತು ನಿಮ್ಮ ಮನೆ ಹತ್ರ ಎಲ್ಲ ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಎಲ್ಲರೂ ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ನಾನು ಇಲ್ಲಿ ದರ್ಶನ ಮಾಡಿಸ್ತಿದ್ದೀನಿ. ನನಗೆ ಖುಷಿ ಆಗ್ತಿದೆ. ವಿಡಿಯೋ ಮಾಡ್ಕೊಳ್ಳೋಕೆ ಕೂಡ ನನಗೆ ಏನೊಂದು ಡಿಸ್ಟರ್ಬೆನ್ಸ್ ಇರಲಿಲ್ಲ. ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡಿಕೊಂಡೆ, ಮುಂದೆ ನಿಂತ್ಕೊಂಡು. ನನಗೆ ಖುಷಿ ಆಯಿತು. ನಾನು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂದ್ಕೊಂಡೆ. ಸೊ ತುಂಬ ಚೆನ್ನಾಗಿ ಅವಕಾಶ ಸಿಕ್ತು ನನಗಲ್ಲಿ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆಂಜನೇಯ ಸ್ವಾಮಿ. ಅಲಂಕಾರ ಅಂತೂ ಅಷ್ಟೇ ಚೆನ್ನಾಗಿದೆ. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಇವತ್ತು ಇಷ್ಟೊಂದು ಚೆನ್ನಾಗಿ ನಾನು ದೇವ್ರ ದರ್ಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ನೀವು ಕೂಡ ನನ್ನ ಜೊತೆ ಶೇರ್ ಮಾಡಿ, ಎಲ್ಲರೂ ಹೇಗೆ ಒಂದು ಹನುಮ ಜಯಂತಿಯನ್ನು ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ಸೊ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನೋಡಿ, ಅಲ್ಲೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು ಲಾಸ್ಟಲ್ಲಿ ಬರಬೇಕಾದ್ರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್ ನನಗೆ. ನೀವು ಎಲ್ಲಾದರೂ ಹೋಗಿದರೆ, ಟೆಂಪಲ್ ವಿಸಿಟ್ ಮಾಡಿದರೆ, ನಿಮ್ಮ ಒಂದು ಅನುಭವ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.